So welcome back after a long time. So ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡೋಣ ನಾವು ದಿ ಕ್ಲಾಸಿಫಿಕೇಶನ್ ಆಫ್ ದೀಸ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಸೊ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂದ್ರೆ ಏನಂತ ಹೇಳಿದ್ದೆ, ಫಾಲೋಡ್ ಬೈ ಅದನ್ನ ಯಾವ ರೀತಿ ರೀಪ್ರೆಸೆಂಟ್ ಮಾಡ್ತಾರೆ, ರೈಟ್. ನಾವು ಅವು ಆರ್ಗ್ಯಾನಿಕ್ ಕಂಪೌಂಡ್ಸ್ನ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಸೊ ಕ್ಲಾಸಿಫಿಕೇಶನ್ ಮಾಡೋದು ದ ಮೇನ್ ಪರ್ಪಸ್ ಏನಪ್ಪಾ ಅಂತಂದ್ರೆ ಅದನ್ನ ಡಿವೈಡ್ ಮಾಡಿ ನೀಟಾಗಿ ತಿಳ್ಕೊಳ್ಳೋದು, ಒನ್ ಬೈ ಒನ್. ಓಕೆ, ಸಿಸ್ಟಮೆಟಿಕ್ ಆಗಿ ತಿಳ್ಕೊಳ್ಳೋದು. ಸೊ ಏನು ಮಾಡ್ತಾರೆ ನೋಡ್ರಿ, there are large number of organic compounds and even they are increasing because day by day ಏನು ಮಾಡ್ತಾರೆ, ಟೆಕ್ನಾಲಜಿ ಸೈನ್ಸ್ ಇಂಪ್ರೂವ್ ಆಗ್ತಾ ಹೋದಂಗೆ ಏನಾಗ್ತೈತಿ, ನ್ಯೂ ಕಂಪೌಂಡ್ಸನ್ನು ಕಂಡುಹಿಡಿತಾರೆ. ಹೌದಾ? ಸೊ ಅವಾಗ ಏನಾಗ್ತೈತಿ, ಅದನ್ನ ಕ್ಲಾಸಿಫಿಕೇಶನ್ ಮಾಡೋದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿ ಹೊರಹೊಮ್ಮತದೆ. ಹೌದಾ? ಫಸ್ಟಿಗೆ ಆರ್ಗ್ಯಾನಿಕ್ ಕಂಪೌಂಡ್ಸ್ನ ಎರಡು ಟೈಪ್ ಆಗಿ ಮಾಡ್ತಾರೆ. ಯಾವುದಪ್ಪ ಅಂತಂದ್ರೆ ಅಸೈಕ್ಲಿಕ್ ಕಂಪೌಂಡ್ಸ್ ಮತ್ತು ಸೈಕ್ಲಿಕ್ ಕಂಪೌಂಡ್. ಅಸೈಕ್ಲಿಕ್ ಅಪ್ಪ ಅಂತಂದರೆ ಸ್ಟ್ರೇಟ್ ಚೈನ್ ಇರುವಂಥ ಕಂಪೌಂಡ್ಸ್. ಫಾರ್ ಎಕ್ಸಾಂಪಲ್ ಈ ರೀತಿ. ಹೌದಾ? ಇವು ಅಸೈಕ್ಲಿಕ್ ಕಂಪೌಂಡ್ಸ್ ಆಗ್ತಾವೆ. ಸೈಕ್ಲಿಕ್ ಅಂತಂದ್ರೆ ಇಲ್ಲಿ ನೋಡ್ರಿ, ಸೊ ಕಂಪೌಂಡ್ಸ್ ಏನಾಗಿದಾವ, ದೇ ಆರ್ ಜಾಯಿಂಡ್. ಸೊ ಇವಕ್ಕೆ ಏನಂತ ಕರಿತಾರೆ, ಫಸ್ಟಿಗೆ ಎರಡು ವಿಂಗಡಣೆ ಮಾಡ್ತಾರೆ, ಮೇನ್ಲಿ ಅಸೈಕ್ಲಿಕ್ ಅಥವಾ ಓಪನ್ ಚೈನ್, ಸೈಕ್ಲಿಕ್ ಅಥವಾ ಕ್ಲೋಸ್ಡ್ ಚೈನ್. ಸೊ ಈ ಚೈನ್ ಆಗಿದೆ, ಇವಾಗ ಕ್ಲೋಸ್ ಇದೆ. ಸೊ ಇಲ್ಲಿರುವಂಥ ಚೈನ್ ಏನೈತಿ, ಓಪನ್ ಐತಿ, ಜಾಯಿನ್ ಆಗಿಲ್ಲ. ಸೊ ಇಫ್ ದೇ ಆರ್ ಗೋಯಿಂಗ್ ಟು ಜಾಯಿನ್ ದೆನ್ ದೇ ಆರ್ ಸೇವ್ ಟು ಬಿ ಸೈಕ್ಲಿಕ್. ಸೊ ಇವಾಗ ಸೈಕ್ಲಿಕ್ ಒಳಗಡೆ ಎರಡು ಟೈಪ್ ಅದಾವೆ, ಅಲಿಸೈಕ್ಲಿಕ್ ಕಂಪೌಂಡ್ಸ್ ಆ್ಯಂಡ್ ಆರೋಮ್ಯಾಟಿಕ್ ಕಂಪೌಂಡ್ಸ್. ಹೌದಾ? ಸೊ ಇದಾದ ನಂತರ ಒಳ್ಳೆ ಅಲಿಸೈಕ್ಲಿಕ್ ಒಳಗಡೆ ಹೋಮೋಸೈಕ್ಲಿಕ್ ಆರ್ ಕಾರ್ಬೋಸೈಕ್ಲಿಕ್ ಕಂಪೌಂಡ್ಸ್ ಅಂತೈತಿ, ಹೆಟ್ರೋಸೈಕ್ಲಿಕ್ ಕಂಪೌಂಡ್ಸು. ಆರೋಮ್ಯಾಟಿಕ್ ಒಳಗಡೆ ಬೆಂಜನೈಡ್ ಮತ್ತು ನಾನ್ ಬೆಂಜನೈಡ್. ಸೊ ಈಗ ಒನ್ ಬೈ ಒನ್ ತಿಳ್ಕೊಳ್ತಾವೆ. ಫಸ್ಟಿಗೆ ಏನಾಗಿದೆ, ಅಸೈಕ್ಲಿಕ್ ಅಥವಾ ಓಪನ್ ಚೈನ್ ಕಂಪೌಂಡ್ಸ್. ಸೊ ದೀಸ್ ಕಂಪೌಂಡ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅಲಿಫ್ಯಾಟಿಕ್. ಏನಂತ ಕರಿತಾರೆ ಇವಕ್ಕೆ, ಅಲಿಫ್ಯಾಟಿಕ್ ಅಂತ ಕರೀತಾರೆ. ಆ್ಯಂಡ್ ಕನ್ಸಿಸ್ಟ್ ಸ್ಟ್ರೇಟ್ ಆರ್ ಬ್ರಾಂಚಡ್ ಚೈನ್ ಕಂಪೌಂಡ್ಸ್. ಏನು ಕನ್ಸಿಸ್ಟ್ ಆಗಿದೆ ಇವು, ಸ್ಟ್ರೇಟ್ ಅಥವಾ ಬ್ರಾಂಚ್ ಚೈನ್ ಕಂಪೌಂಡ್ಸ್. ಫಾರ್ ಎಕ್ಸಾಂಪಲ್, ಸೊ ಈಥೇನ್ ಅನ್ನೋದು ಏನಾಗ್ತೈತಿ, ಇಟ್ಸ್ ಅನ್ ಅಸೈಕ್ಲಿಕ್ ಕಂಪೌಂಡ್. ಅಸೈಕ್ಲಿಕ್ ಅಂತಂದ್ರೆ ಓಪನ್ ಇದೆ, ಸೊ ಇಟ್ ಇಸ್ ನಾಟ್ ಸೈಕ್ಲಿಕ್. ಸೊ ಐಸೋಬ್ಯೂಟೇನ್. ಸೊ ಐಸೋ ಅಂತಂದ್ರೆ ಸೇಮ್. ಹೌದಾ? ಸೊ ಈ ಕಂಪೌಂಡನ್ನು ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಮೂರು ಕಡೆ ಏನಾಗಿದೆ, ಸೇಮ್ ಕಂಪೌಂಡ್ ಐತಿ. ಮಿಥೈಲ್ ಗ್ರೂಪ್ ಇದೆ, ಮಿಥೈಲ್ ಗ್ರೂಪ್ ಇದೆ, ಮಿಥೈಲ್ ಗ್ರೂಪ್ ಐತಿ. ಹೌದಾ? ಸೊ ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟು ಇದಾವೆ, 4 ಇದಾವೆ. ಹೌದಾ? ಇದು ಕಾಮನ್ ನೇಮ್. ಇದು ಆರ್ ಗೆಟಿಂಗ್ ಮೈ ಪಾಯಿಂಟ್? ಇದು ಕಾಮನ್ ನೇಮ್. ಐ ಪ್ಯಾಕ್ ನೇಮ್ ಅಂದ್ರೆ ಆಗ್ತೈತಿ 1 2 3. ಅದನ್ನ ಮುಂದೆ ನಾಮಿನೋಕ್ಲೇಚರ್ ಒಳಗೆ ಕಲಿಯೋಣ. ಸೊ 2 ಮಿಥೈಲ್ ಪ್ರೊಪೇನ್ ಆಗ್ತೈತಿ. ಸೊ ಕಾಮನ್ ಆಗಿ ಏನು ಕರೀತಾರೆ, ಐಸೋಬ್ಯೂಟೇನ್. ಹೌದಾ? ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಎಕ್ಸಾಂಪಲ್ ಯಾವುದು, ಎಸಿಟಾಲ್ಡಿಹೈಡ್. ಸೊ ಇದು ಆಲ್ಡಿಹೈಡಿಕ್ ಗ್ರೂಪ್ ಅಂತ ಹೇಳ್ತಾರೆ, ಅದಕ್ಕೆ CHO. ಇದು ಓಪನ್ ಚೈನ್ ಇದೆ, ಇದು ಕೂಡ ಓಪನ್ ಚೈನ್ ಎಸಿಟಿಕ್ ಆಸಿಡ್. ಸೊ ನೆಕ್ಸ್ಟ್ ಯಾವ್ದೈತಿ, ಸೈಕ್ಲಿಕ್ ಆರ್ ಕ್ಲೋಸ್ಡ್ ಚೈನ್ ಆರ್ ರಿಂಗ್ ಕಂಪೌಂಡ್ಸ್ ಅಂತ ಐತಿ. ಹೌದಾ? ಸೊ ಇದ್ರೊಳಗೆ ನೋಡ್ರಿ, ಅಲಿಸೈಕ್ಲಿಕ್ ಕಂಪೌಂಡ್ಸ್ ಕಂಟೇನ್ ಕಾರ್ಬನ್ ಆಟಮ್ಸ್ ಜಾಯಿಂಡ್ ಇನ್ ದ ಫಾರ್ಮ್ ಆಫ್ ಅ ರಿಂಗ್. ಸೊ ಕಾರ್ಬನ್ ಆಟಮ್ಸ್ ಏನಾಗಿದಾವ, ಇಲ್ಲಿ ನೋಡ್ರಿ ಓಪನ್ ಅದಾವ. ಸೊ ಇಲ್ಲಿ ಏನಾಗ್ತತಿ, ಇಟ್ ಮೇ ಬಿ ಇನ್ ಸಮ್ ಕೈಂಡ್ ಆಫ್ ರಿಂಗ್. ಸೊ ಯಾವುದಾದ್ರೂ ಒಂದು ರಿಂಗ್ ಫಾರ್ಮ್ ಆಗ್ಬೋದು. ತಿಳಿತು? ಇಲ್ಲಿ 3 ಕಾರ್ಬನ್ ಆಟಮ್ಸ್ ಸೇರಿ ಒಂದು ಟ್ರಯಾಂಗಲ್ ಥರ ಫಾರ್ಮ್ ಆಗೈತಿ. ಇಲ್ಲಿ ನೋಡ್ರಿ ಒಂದು ಪೆಂಟಾಗನ್ ಥರ ಫಾರ್ಮ್ ಆಗೈತಿ, 1 2 3 4 5. ಸೊ ಈ ರೀತಿ. ನೆಕ್ಸ್ಟ್ ಅದರ ಕಂಟಿನ್ಯೂಷನ್ ನೋಡ್ರಿ, ಈ ರೀತಿ ಏನಾಗ್ತದೆ, ಸೈಕ್ಲೋಪ್ರೋಪೇನ್. ಸೈಕ್ಲಿಕ್ ಇದೆ, 3 ಕಾರ್ಬನ್ ಆಟಮ್ ಅದಾವು. ಪ್ರೊಪೇನ್ ನೋಡ್ರಿ 1 2 3 4 5 6 6 ಕಾರ್ಬನ್ ಆಟಮ್ ಅದಾವ, ಸೈಕ್ಲೋ ಹೆಕ್ಸೇನ್. ಆಮೇಲೆ ಇಲ್ಲಿ ಒಂದು ಈನ್ ಅಂತ ಬರುತ್ತೆ. ಸೊ ಆಲ್ಕೇನ್ ಆಲ್ಕೀನ್ ಅಲ್ಲ, ಒಂದು ಡಬಲ್ ಬಾಂಡ್ ಸಂಬಂಧ ಸೈಕ್ಲೋ ಹೆಕ್ಸೇನ್ ಆಗಿ ಹೇಳ್ತಾರೆ. ಸೊ ಒಂದು ಟೈಮ್ ಏನಾಗ್ತೈತಿ, ಸೊ ಈ ರೀತಿ ಸೈಕ್ಲಿಕ್ ಇರುವಾಗ, ಸೊ ವಿ ಕ್ಯಾನ್ ಇನ್ಸರ್ಟ್ ಸಮ್ ಆಫ್ ದಿ ಕಂಪೌಂಡ್ಸ್ ಬಿಟ್ವೀನ್ ದೆಮ್. ಆರ್ ಯು ಗೆಟಿಂಗ್ ಅ ಪಾಯಿಂಟ್? ವಿ ಕ್ಯಾನ್ ಇನ್ಸರ್ಟ್ ಸಮ್ ಆಫ್ ದ ಕಂಪೌಂಡ್ಸ್. ಫಾರ್ ಎಕ್ಸಾಂಪಲ್, ಇಲ್ಲಿರೋದು ಕಂಪೌಂಡ್ ನೋಡ್ರಿ, ಆಟಮ್ಸ್ ಆರ್ ರಾದರ್ ದೆನ್ ಕಾರ್ಬನ್ ಆಟಮ್ಸ್ ಆಲ್ಸೋ ಪ್ರೆಸೆಂಟ್ ಇನ್ ದಿ ring. So tetrahydrofuran given is an example for this type of compound. Okay, so ಈ ಸ್ಟ್ರಕ್ಚರ್ ನೋಡ್ರಿ, ಇದರ ಸ್ವಲ್ಪ ಮಿಸ್ಟೇಕ್ ಐತಿ. ಟೆಟ್ರಾಹೈಡ್ರೋಫ್ಯೂರಾನ್ ಯಾವ ಥರ ಇರುತ್ತಪ್ಪ ಅಂದ್ರೆ ಈ ಥರ ಇರುತ್ತೆ. ಓಕೆ, ಅದನ್ನ ಇದನ್ನ ನಾನು ಓಪನ್ ಆಗಿ ಅಂದರೆ, ಸೊ ಒಟ್ಟ 3 ಟೈಪ್ಸ್ ಕಲ್ತಿದ್ರಿ. ಅವು ಯಾವ್ಯಾವ ನೆನಪು ಮಾಡ್ಕೊಳ್ರಿ, ಸ್ಟ್ರಕ್ಚರಲ್ ಫಾರ್ಮುಲಾ, ಕಂಡೆನ್ಸ್ಡ್ ಫಾರ್ಮುಲಾ ಮತ್ತು ಬಾಂಡ್ ಲೈನ್ ಫಾರ್ಮುಲಾ ಕಲ್ತಿದ್ರಿ. ಸೊ ಇವಾಗ ಏನಾಗ್ತೈತಿ, ಇದು ಬಾಂಡ್ ಲೈನ್ ಒಳಗಡೆ ಎಕ್ಸಿಟ್ ಮಾಡಿದ್ರೆ, ಸೊ ಇಲ್ಲಿ ಏನಿಲ್ಲಕಂದ್ರೂ ಒಂದು ಕಾರ್ಬನ್ ಇರ್ತೈತಿ, ಇಲ್ಲಿ ಒಂದು ಕಾರ್ಬನ್ ಇದೆ, ಇಲ್ಲಿ ಒಂದು ಕಾರ್ಬನ್ ಇದೆ. ಸೊ ನಡ್ಬೇಕು ಇಲ್ಲಿ ಡಬಲ್ ಬಾಂಡ್ ಇದೆ. ಹೌದಾ? ಸೊ ಇನ್ನೊಂದು ಆಕ್ಸಿಜನ್ ಐಟಮ್ ಐತಿ, ಇಲ್ಲೊಂದು ಐತಿ, ಇಲ್ಲೊಂದು ಬಾಂಡ್ ಅದು. ಸೊ ಕಾರ್ಬನ್ ಅನ್ನ ಟೆಟ್ರಾವೆಲೆನ್ಸಿ ಆಗೈತಿ ನೋಡ್ರಿ. ಸದ್ದ ಈ ಕಾರ್ಬನ್ ಐಟಮ್ಗೆ 1 2 3 3 ಅದಾವು ಅಂತಂದ್ರೆ ಒಂದು ಹೈಡ್ರೋಜನ್ ಇರುತ್ತೆ. ಸೊ ರಿಮೈನಿಂಗ್ ಅಂದ ಹೈಡ್ರೋಜನ್ ಅಂದ ಬ್ಯಾಲೆನ್ಸ್ ಮಾಡಿಬಿಡ್ರಿ. ಹೌದಾ? ಸೊ ಈ ರೀತಿಯಾದಾಗ ಏನಾಗ್ತೈತಿ, ಈ ಟೆಟ್ರಾಹೈಡ್ರೋಫೋರನ್ನ ಒಂದು ಹೆಟ್ರೋಸೈಕ್ಲಿಕ್ ಅಂತಂದ್ರೆ, ಇವೆಲ್ಲ ಹೋಮೋಸೈಕ್ಲಿಕ್ ಅದಾವ. ಕಾಣಕತ್ತೈತಿ, ಹೋಮೋ ಅಂತಂದ್ರೆ ಕಾರ್ಬನ್ 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 ಬಿಟ್ರೆ ಬೇರೆ ಹೈಡ್ರೋಜನ್ ಐತಿ, ಬಟ್ ಕಾರ್ಬನ್ ಹೈಡ್ರೋಜನ್ ಬಿಟ್ರೆ ಬೇರೆ ಯಾವುದೇ ಆಟಮ್ ಇಲ್ಲ. ಬಟ್
ಈ ಸೈಕ್ಲಿಕ್ ಕಂಪೌಂಡ್ಸ್ದಾಗ ಒಮ್ಮೊಮ್ಮೆ ಟೈಮ್ ಏನಾಗ್ತೈತಪ್ಪ ಅಂತಂದ್ರೆ ಈ ಬಾಂಡ್ ಲೈನ್ ಹಾಕೊಳ್ರಿ ಟೆಕ್ಸ್ಟ್ ಬುಕ್ನಾಗ ಒಂದೇಳೆ ಮಿಸ್ಟೇಕ್ ಕೊಟ್ಟಿದ್ದಾನೆ ಇಲ್ಲಿ. ಸೊ ನೀವು ಕರೆಕ್ಷನ್ ಮಾಡ್ಕೊಳ್ರಿ ಅದನ್ನ. ಅವಾಗ ಏನಾಗ್ತೈತಿ, ಈ ಕಾರ್ಬನ್ ಬದಲಿ ನಾವು ಬೇರೆ ಯಾವುದಾದ್ರೂ ಒಂದು ಆಟಮನ್ನು ಇಲ್ಲಿ ಇನ್ಸರ್ಟ್ ಮಾಡಿದರೆ ನಾವು ದೀಸ್ ಕಂಪೌಂಡ್ಸ್ ಆರ್ ಸೆಡ್ ಟು ಬಿ ಹೆಟಿರೋಸೈಕ್ಲಿಕ್ ಏನಂತ ಕರಿತಾರ. ಹೆಟಿರೋ ಅಂತಂದ್ರೇನು ಬೇರೆದು, ಹೋಮೋ ಅಂತಂದ್ರೇನು ನಾವು ದಟ್ ಈಸ್ ಸೆಡ್ ಟು ಬಿ ಸೇಮ್. ಆಯ್ತಾ. ಸೊ ಈ ರೀತಿ ಸೈಕ್ಲಿಕ್ ಒಳಗಡೆ ಎರಡು. ಈಗ ಇದೇ ನಾವು ಸೈಕ್ಲಿಕ್ ಕಂಪೌಂಡ್ಸನ್ನು ಆರೋಮ್ಯಾಟಿಕ್ ಕಂಪೌಂಡ್ಸ್ನ ಫರ್ದರ್ ಆಗಿ ಏನು ಮಾಡಿದಾರೆ, ಆರೋಮ್ಯಾಟಿಕ್ ಕಂಪೌಂಡ್ಸ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದಾರೆ. ಅದಕ್ಕೆ ಗೆಟಿಂಗ್ ಪಾಯಿಂಟ್. ಫಸ್ಟ್ನೇದು ಏದಾಯಿತು ಅಸೈಕ್ಲಿಕ್ ಒಳಗಡೆ. ಸೊ ಲರ್ನ್ ಮಾಡ್ಕೊಂಡ್ರೆ ನಂತರ ಯಾವ್ದೈತಿ ಸೈಕ್ಲಿಕ್. ಸೊ ಇವಾಗ ಯಾವ್ದೈತಿ ಇಲ್ಲಿ ಸದ ಆರೋಮ್ಯಾಟಿಕ್ ಕಂಪೌಂಡ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆರೋಮ್ಯಾಟಿಕ್ ಕಂಪೌಂಡ್ಸ್ ಅಂತಂದ್ರೆ ಏನು? ಸೊ ದೀಸ್ ಆರ್ ಸ್ಪೆಷಲ್ ಟೈಪ್ಸ್ ಆಫ್ ಕಂಪೌಂಡ್ಸ್. ಯು ವಿಲ್ ಲರ್ನ್ ಅಬೌಟ್ ದೀಸ್ ಕಂಪೌಂಡ್ಸ್ ಇನ್ ಡೀಟೇಲ್ ಇನ್ ಯೂನಿಟ್ 13 ಅಂತಂದ್ರೆ ನೆಕ್ಸ್ಟ್ ಯೂನಿಟ್ನಾಗ ಇದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ ಈಗ. ಸೊ ಈ ಆರೋಮ್ಯಾಟಿಕ್ ಕಂಪೌಂಡ್ಸ್ ಅಂದ್ರೆ ಏನು? ಸಿಂಪಲ್ ಆಗಿ ದೀಸ್ ಇನ್ಕ್ಲೂಡ್ ಬೆಂಜಿನ್ ಆ್ಯಂಡ್ ಅದರ್ ರಿಲೇಟೆಡ್ ರಿಂಗ್ ಕಂಪೌಂಡ್ಸ್, ಬೆಂಜಿನಾಯ್ಡ್ ರಿಂಗ್ಸ್ ಅಂತಂದ್ರೆ. ಸೊ ಕಾಮನ್ ಆಗಿ ಬೆಂಜಿನ್ ಅಂತಂದ್ರೆ ಈ ಸ್ಟ್ರಕ್ಚರ್ ಇದು ನೀವು 10th ಒಳಗೆ ಕಲ್ತಿರ್ಬೋದು. ಸೊ ಬೆಂಜಿನ್ ಅಂದ್ರೆ ಏನು? ಟೋಟಲ್ 6 ಕಾರ್ಬನ್. ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ ನೋಡ್ರಿ C6H6 ಇರುತ್ತೆ. ಹೌದಾ. ಇದ್ಯಾವ್ದಿದು ಬೆಂಜಿನ್ ರಿಂಗ್. ಇದು ನಾನು ಓಪನ್ ಆಗಿ ಬರೋದ್ರೆ ಏನಾಗ್ತದೆ ನೋಡ್ರಿ, ಎಲ್ಲ ಕಡೆ ಏನದಾವ ಕಾರ್ಬನ್ ಐಟಮ್ ಇದಾವ. ಹೌದಾ. 3 ನೋಡ್ರಿ 1 2 3 4 5 6 4 5 6. ಸೊ ಎಲ್ಲನೂ ಏನಾಗಿದಾವ ನೋಡ್ರಿ, ಈ ಕಾರ್ಬನ್ ಡಬಲ್ ಬಾಂಡ್ ಇದೆ, ಈ ಕಾರ್ಬನ್ ಡಬಲ್ ಬಾಂಡ್ ಇದೆ, ಇಲ್ಲಿ ಕೂಡ ಒಂದು ಡಬಲ್ ಬಾಂಡ್. ಸೊ ರಿಮೈನಿಂಗ್ ಏನಾಗ್ತೈತಿ ಒಂದು ಸಿಂಗಲ್ ಬಾಂಡ್ ಇಂದ ಅಟ್ಯಾಚ್ ಮಾಡ್ಕೊಡ್ರಿ. ಸೊ ಈಗ ಕಾರ್ಬನ್ ಟೆಟ್ರಾವೆಲೆನ್ಸಿ ನೋಡ್ರಿ ಇಲ್ಲ, ಅವಾಗ ಏನಾಗ್ತದ ಎಲ್ಲಕ್ಕೂ ಒಂದೊಂದು ಹೈಡ್ರೋಜನ್ ಆಟಮ್ ಅನ್ನ ಕೊಟ್ಟು ನೋಡ್ರಿ ಏನಾಗ್ತೈತೆ ಅವಾಗ ನಾವು ಆಲ್ ದ ಕಾರ್ಬನ್ ಆಟಮ್ಸ್ ಆರ್ ಫಿಲ್ಡ್ ಅಪ್ ಕರೆಕ್ಟ್ಲಿ. ಸೊ ಅವಾಗ ಏನಾಗ್ತದೆ ಇದು ಓಪನ್ ಸ್ಟ್ರಕ್ಚರ್ ಆಗ್ತದೆ. ಮಾಲಿಕ್ಯುಲರ್ ಫಾರ್ಮುಲಾ ಏನು C6H6. ಸೊ ಯಾವ ಕಂಪೌಂಡ್ಸ್ ಒಳಗಡೆ ಇವು ಬೆಂಜಿನ್ ಇರ್ತೈತಿ ಅವಕ್ಕೆಲ್ಲ ಏನೋ ಬೆಂಜಿನಾಯ್ಡ್ ಆರೋಮ್ಯಾಟಿಕ್ ಕಂಪೌಂಡ್ಸ್ ಅಂತ ಕರೀತಾರೆ. ಇಲ್ಲಿ ಬೆಂಜಿನ್ ಐತೆ, ಇಲ್ಲಿ ಬೆಂಜಿನ್ ಐತೆ. ಹೌದಾ. ಇವೆಲ್ಲ ನೀವು ಬೆಂಜಿನಾಯ್ಡ್ ಆರೋಮ್ಯಾಟಿಕ್ ಕಂಪೌಂಡ್ಸ್. ಒಂದ್ ವೇಳೆ ಈ ಸ್ಟ್ರಕ್ಚರ್ ಇರಲಿಲ್ಲ ಕಂಪೌಂಡ್ ಒಳಗಡೆ, ಬೇರೆ ಯಾವ್ದಾದ್ರು ಐತಿ, ಅದು ಸೈಕ್ಲಿಕ್ ಇರ್ಬೇಕಾ ಮತ್ತೆ. ಸೊ ಅವಾಗ ಏನು ಕರೀತಾರೆ ಅದಕ್ಕೆ ನಾನ್ ಬೆಂಜನೈಡ್ ಕಂಪೌಂಡ್ಸ್ ಅಂತ ಕರೀತಾರೆ. ಇದಕ್ಕೆ ಬೆಂಜಿನ್ ರಿಂಗ್ಗೆ ಒಂದು NH2 ಗ್ರೂಪ್ ಅಟ್ಯಾಚ್ ಆಗಿದ್ರೆ, ಅನಿಲಿನ 2 ಬೆಂಜಿನ್ ರಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋದು. ಸೊ 2 ಟೈಪ್ ತಿಳ್ಕೊಂಡ್ರಿ. ಯಾವುದದು? ಒಂದೇದು ಬೆಂಜನೈಡ್ ಆರೋಮ್ಯಾಟಿಕ್ ಕಂಪೌಂಡ್ಸ್ ಮತ್ತು ನಾನ್ ಬೆಂಜನೈಡ್ ಆರೋಮ್ಯಾಟಿಕ್ ಕಂಪೌಂಡ್ಸ್. ಇದ್ರೆ ನಾನು 3 ಯಾವ್ದು ಅಂತ ಹೇಳಿದ್ದೆ, ಬೆಂಜಿನ್, ಅಲಿನಿನ್ ಆ್ಯಂಡ್ ನ್ಯಾಪ್ತಲಿನ್. ಸೊ ಈ ನ್ಯಾಪ್ತಲಿನ್ ಅಂತಂದ್ರೆ ಏನು? ದಿಸ್ ಇಸ್ ನಥಿಂಗ್ ಬಟ್ ಕನ್ನಡದಾಗ ಏನು ಕರೀತಾರೆ ಡಾಂಬರ್ ಗುಳಿಗೆ ಅಂತ ಕರೀತಾರೆ. ಹೌದಾ. ನೆಕ್ಸ್ಟ್ ನಾನ್ ಬೆಂಜನೈಡ್. ಸೊ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದೆ. ಬೆಂಜಿನ್ ರಿಂಗ್ ಇರಬಾರ್ದು. ಬೆಂಜಿನ್ ರಿಂಗ್ ಅಂತಂದ್ರೆ ಏನು ತಿಳ್ಕೊಂಬಿಡ್ರಿ. ಸೊ ಈ ಒಂಥರ ಸೈಕ್ಲೋಹೆಕ್ಸೇನ್ ಐತಿ, 3 ಡಬಲ್ ಬಾಂಡ್ ಇದೆ ಅದರಲ್ಲಿ. ಹೌದಾ. ಸೊ ಈ ಬೆಂಜಿನ್ ಬಗ್ಗೆ ನೆಕ್ಸ್ಟ್ ಚಾಪ್ಟರ್ಲಿ ಕಂಪ್ಲೀಟ್ ಆಗಿ ಡೀಪ್ ಆಗಿ ತಿಳ್ಕೊಳ್ಳೋಣ. ಬೆಂಜಿನಾಯ್ಡ್ ಅಂತಂದ್ರೆ ಆ ಕಂಪೌಂಡಲ್ಲಿ ಬೆಂಜಿನ್ ಇರಬೇಕು. ನಾನ್ ಬೆಂಜಿನಾಯ್ಡ್ ಅಂದರೆ ಆ ಕಂಪೌಂಡ್ ಬೆಂಜಿನ್ ಇರೋದಿಲ್ಲ. ಎಕ್ಸಾಂಪಲ್ ಯಾವುದು? ಟ್ರೋಪೋನ್. ನೆಕ್ಸ್ಟ್ ಹೆಟ್ರೋಸೈಕ್ಲಿಕ್ ಆರೋಮ್ಯಾಟಿಕ್ ಕಂಪೌಂಡ್ಸ್. ಯಾವುದು? ಹೆಟ್ರೋಸೈಕ್ಲಿಕ್ ಆರೋಮ್ಯಾಟಿಕ್ ಅಂದರೆ ಆರೋಮ್ಯಾಟಿಕ್ ಕಂಪೌಂಡ್ಸ್ ಅದ, ಬಟ್ ಏನು ಆರೋಮ್ಯಾಟಿಕ್ ಕಂಪೌಂಡ್ಸ್ ಬಟ್ ಹೆಟ್ರೋಸೈಕ್ಲಿಕ್. ಯಾವ್ಯಾವು? ಫುರಾನ್, ಥಿಯೋಫಿನ್ ಆ್ಯಂಡ್ ಪಿರಿಡಿನ್. ಹೌದಾ. ಸೊ ನೀವೊಂದು ಯಾರು ಮುಂದೆ ಡಿಗ್ರಿ ಮಾಡಿದ್ರೆ BSc ಒಳಗಡೆ ಏನಾಗ್ತೈತಿ, ಇದ್ರ ಮೇಲೆ ಇಂಪಾರ್ಟೆನ್ಸ್ ಕ್ವಶನ್ಸ್ ಕೂಡ ಬರ್ತಾವೆ 3 ಮಾರ್ಕ್ಸ್. ಇದ್ರ ಕೂಡ ಸಪ್ರೇಟಾಗಿ ಕಲಿಬೇಕು. 3 ಮಾರ್ಕ್ಸ್ ಕ್ವಶನ್ 3 ಮಾರ್ಕ್ಸ್ ಕ್ವಶನ್. ಸೊ ಇವಾಗೇನು ಫುರಾನ್. ಈ ಫುರಾನ್ ಅಂದ್ರೆ ಏನಿದು ಕಂಪೌಂಡು ನೋಡ್ರಿ, 1 2 3 4 ಕಾರ್ಬನ್ ಐಟಮ್ ಇದೆ, 5ನೇದಲ್ಲಿ ಆಕ್ಸಿಜನ್ ಐಟಮ್ ಐತಿ. ಅಂದ್ರೆ ಇಟ್ಸ್ ಅನ್ ಹೆಟ್ರೋಸೈಕ್ಲಿಕ್ ಕಂಪೌಂಡ್. 4 ಕಾರ್ಬನ್ ಐಟಮ್ ಇದಾವೆ, 1 ಸಲ್ಫರ್ ಐಟಮ್ ಐತಿ. ಹೆಟ್ರೋಸೈಕ್ಲಿಕ್ ಅಂದ್ರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಬಿಟ್ಟು ಬೇರೆ ಐಟಮ್ಸ್ ಇದಾವೆ. ಇಲ್ಲಿ ಆಕ್ಸಿಜನ್ ಇದೆ, ಸಲ್ಫರ್ ಇದೆ, ನೈಟ್ರೋಜನ್ ಇದೆ. ಸೊ ಈಗ ನಾನು ಇಲ್ಲಿ ನೈಟ್ರೋಜನ್ ತೆಗೆದ್ನಪ್ಪ ಅಂತ ಅನ್ಕೊಂಡ್ಬಿಟ್ಟು ಜಸ್ಟ್. ಸೊ ಇಲ್ಲಿ ಯಾವ ರೀತಿ ಈಗ ಬೆಂಜಿನ್ ಆಗುತ್ತದು. ನೈಟ್ರೋಜನ್ ತೆಗೀರಿ ಜಸ್ಟ್, ಕಾರ್ಬನ್ ಅಂತ ತಿಳ್ಕೊಳ್ರಿ. ನಿಮ್ಗೆ ಯಾವ ರೀತಿ ಕಾಣ್ತದೆ ಈ ಸತಿದು ಬೆಂಜಿನ್ ಥರ ಕಾಣ್ತೈತೆ. ಸೊ ಒಂದು ಕಾರ್ಬನ್ ತೆಗೆದು ಇಲ್ಲಿ ನೈಟ್ರೋಜನ್ ಐಟಮ್ ಐತಿ ಕಾರ್ಬನ್ ಬದಲಿ ತೆಗೆದು ಹಾಕೋದಲ್ಲ. ಸೊ ಇಟ್ ಈಸ್ ಅವೈಲೇಬಲ್ ಇನ್ ದಿ ನೇಚರ್. ಏನಾಗ್ತೈತಿ ನೈಟ್ರೋಜನ್ ಅಂದ್ರೆ ಹೆಟ್ರೋಸೈಕ್ಲಿಕ್. ಇಟ್ ಈಸ್ ಸೈಕ್ಲಿಕ್. ಹೆಟ್ರೋ ಮೀನ್ಸ್ ಡಿಫ್ರೆಂಟ್. ಸೊ ಡಿಫ್ರೆಂಟ್ ಕಾಂಪೌಂಡ್ ಇದೆ ವಿತ್ ರೆಸ್ಪೆಕ್ಟ್ ಟು ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಸೊ ಎಕ್ಸಾಂಪಲ್ ಯಾವುದಾದ್ರು ಪಿರಿಡಿನ್, ಇಟ್ ಈಸ್ ಥಿಯೋಫಿನ್. ಸೊ ವಿಕೆ ಅಂತ ಕರೀತಾರೆ ಹೆಟ್ರೋಸೈಕ್ಲಿಕ್ ಆರೋಮ್ಯಾಟಿಕ್ ಕಂಪೌಂಡ್ಸ್ ಅಂತ ಕರೀತಾರೆ. ಫರ್ದರ್ ಇನ್ನು ಮುಂದೆ ನೋಡ್ರಿ, ಆರ್ಗ್ಯಾನಿಕ್ ಕಂಪೌಂಡ್ಸ್ ಕ್ಯಾನ್ ಆಲ್ಸೋ ಬಿ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ಫಂಕ್ಷನಲ್ ಗ್ರೂಪ್. ಆನ್ ದಿ ಬೇಸಿಸ್ ಆಫ್ ಫಂಕ್ಷನಲ್ ಗ್ರೂಪ್ಸ್ ಇಂಟು ಫ್ಯಾಮಿಲೀಸ್ ಆರ್ ಹೋಮೋಲಾಗಸ್. ಸೊ ಫಸ್ಟಿಗೆ ಫಂಕ್ಷನಲ್ ಗ್ರೂಪ್ ಅಂದರೆ ಏನು ತಿಳ್ಕೊಳ್ರಿ. ದ ಫಂಕ್ಷನಲ್ ಗ್ರೂಪ್ ಈಸ್ ಅನ್ ಆಟಮ್ ಆರ್ ಅ ಗ್ರೂಪ್ ಆಫ್ ಆಟಮ್ಸ್. ಇತ್ತು ಒಂದು ಆಟಮರ್ ಆಗಿರ್ಬೋದು ಅಥವಾ ಗ್ರೂಪ್ ಆಫ್ ಆಟಮರ್ ಆಗಿರ್ಬೋದು. ಜಾಯಿಂಟ್ ಟು ದಿ ಕಾರ್ಬನ್ ಚೈನ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ಯಾರೆಕ್ಟರಿಸ್ಟಿಕ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ್ಯಾಟ್ ಆರ್ಗ್ಯಾನಿಕ್ ಕಂಪೌಂಡ್ ಅಂತಂದ್ರೆ. ಸೊ ಕಾರ್ಬನ್ಗೆ ಯಾವುದಾದ್ರೂ ಒಂದು ಗ್ರೂಪ್ ಅಟ್ಯಾಚ್ ಆಗಿರ್ಬೋದು ಅಥವಾ ಒಂದು ಆಟಮ್ ಅಟ್ಯಾಚ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಇದಕ್ಕೆ
ಒಂದು ವೇಳೆ ಆಕ್ಸಿಜನ್ ಆಟಮ್ ಅಟ್ಯಾಚ್ ಆಗಿದ್ರೆ ಇದಕ್ಕೆ ನಾವೇನಂತ ಕರಿತೀವಿ, ಕಾರ್ಬೋನಿಲ್ ಗ್ರೂಪ್ ಅಂತ ಕರೀತಾರೆ. ಹೌದಾ, ಯಾವ ಗ್ರೂಪ್ ಅಂತ ಕರೀತಾರೆ? ಕಾರ್ಬೋನಿಲ್. ಸೊ ಒಂದು ವೇಳೆ ಇದೇ ಕಾರ್ಬನ್ನಿಗೆ OH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಏನು ಕರೀತಾರೆ? ಅದಕ್ಕೆ ಹೈಡ್ರಾಕ್ಸಿಲ್ ಗ್ರೂಪ್ ಅಂತ ಕರೀತಾರೆ. ಸೊ ಈ OH ಏನಿದು ಹೈಡ್ರಾಕ್ಸಿಲ್ ಗ್ರೂಪ್. ಸೊ CHO ಗ್ರೂಪ್ ಅಟ್ಯಾಚ್ ಆಗಿದ್ರೆ ಇದಕ್ಕೆ ಏನು ಕರೀತಾರೆ? ಆಲ್ಡಿಹೈಡಿಕ್ ಗ್ರೂಪ್. ಸೊ ಇದಕ್ಕೊಂದು ಎಕ್ಸಾಂಪಲ್ ನೋಡ್ರಿ ಸದ್ಯ, ಯಾವ ರೀತಿಲಿ CHO ಗ್ರೂಪ್ ಅಟ್ಯಾಚ್ ಆಗೈತಿ. ಹೌದಾ, ಇದ್ಯಾವ್ದು ಆಲ್ಡಿಹೈಡಿಕ್ ಗ್ರೂಪ್, ಎಸಿಟಾಲ್ಡಿಹೈಡ್ ಅಂತ ಕರೀತಾರೆ. ಅಂದ್ರೆ COOH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಎಸಿಟಿಕ್ ಆಸಿಡ್ ಅಂತಂದ್ರೆ ಇದೊಂದು ಕಾರ್ಬಾಕ್ಸಿಲ್ ಗ್ರೂಪ್. ಇದು ಅದಕ್ಕೆ ಏನಂತ ಕರೀತಾರೆ? ಕಾರ್ಬಾಕ್ಸಿಲ್ ಗ್ರೂಪ್ ಅಂತ ಅದಕ್ಕೆ ಕರೀತಾರೆ ನಾವು. ಸೊ ಈ ರೀತಿ ಆದ್ಮೇಲೆ ಹೋಮೋಲಾಗಸ್ ಸೀರೀಸ್ ಅಂದ್ರೆ, ಹೋಮೋ ಅಂತಂದ್ರೆ ತಿಳ್ಕೊಳ್ರಿ ಸೇಮ್, ಲೋಗೋ ಅಂತಂದ್ರೆ ಸೇಮ್ ಫಂಕ್ಷನಲ್ ಗ್ರೂಪ್ ಇರ್ತೈತಿ, ಸೇಮ್ ಕಂಪೌಂಡ್ ರಿಪೀಟ್ ಆಗೋದು ವಾಪಸ್. A group or a series of organic compounds each containing a characteristic functional group, ಯಾವುದಾದ್ರು ಒಂದಾಗಿರಲಿ, ಹೌದಾ, forms a homologous series and the members of this series is called as homologues ಅಂತ ಕರೀತಾರೆ. ಅದಕ್ಕೆ homologues ಅಂತ ಕರೀತಾರೆ. The members of a homologous series or a formula so can be represented by the general formula and the successive members differ from each other in a molecular formula by CH2 unit. So there are a number of homologous series in the organic compounds. So ಈ ಫಸ್ಟ್ ಪಿ ಯು ಸಿ ಒಳಗೆ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಮಪ್ಪ ಅಂದ್ರೆ ಆಲ್ಕೈನ್ಸ್ ಬಗ್ಗೆ ತಿಳ್ಕೊತ ಹೋಗ್ತೀವಿ. ಹೌದಾ, ಸೊ ಇವು 3 ಇಂಪಾರ್ಟೆಂಟ್ ಟಾಪಿಕ್ ಆಗ್ತಾವೆ. ಸೊ ಈ ಹ್ಯಾಲೋ ಆಲ್ಕನಾಲ್ಸ್ ಅಂದ್ರೆ ಹೈಡ್ರಾಕ್ಸಿಲ್ ಅಂದ್ರೆ ಆಲ್ಕೋಹಾಲ್ಸ್, ಆಲ್ಕೆನಾಲ್ಸ್ ಅಂದ್ರೆ ಆಲ್ಡಿಹೈಡ್ಸ್, ಕೀಟೋನ್ಸ್, ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ ಮತ್ತು ಅಮೈನ್ಸ್. ಸೊ ಇವನ್ನ ಎಲ್ಲಿ ಕಲಿತೀವಪ್ಪ ಅಂತಂದ್ರೆ, ಸೊ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದಮ್ ಇನ್ ದಿ ಸೆಕೆಂಡ್ ಇಯರ್ ಆಫ್ ದಿಸ್ ಪ್ರೀ ಯೂನಿವರ್ಸಿಟಿ ಕೋರ್ಸ್, ತಿಳಿತಾ, ಇನ್ಕ್ಲೂಡಿಂಗ್ ದಿಸ್ ಹ್ಯಾಲೋ ಆಲ್ಕೆನ್ಸ್. ಸೊ ಫಸ್ಟಿಗೆ ಆಲ್ಕೆನ್ಸ್ ಅಂದ್ರೆ ಏನು, ಆಲ್ಕನ್ಸ್ ಅಂದ್ರೆ ಏನು. ಸೊ ಇದನ್ನ ಏನನ್ನ ಹೇಳಕ್ ಟ್ರೈ ಮಾಡಾಕತ್ತಾರಪ್ಪ ಅಂದ್ರೆ ಇಲ್ಲಿ, ಸೊ ಹೋಮೋಲಾಗಸ್ ಅಂದ್ರೆ ಕಂಟಿನ್ಯೂ ಆಗಿ ಕಂಪೌಂಡ್ಸ್ ಬರ್ತಾವೆ ಒಂದಾದ್ಮೇಲೆ ಒಂದು. ಸೊ ಅದರಲ್ಲಿ ಏನಾಗ್ತದೆ ಡಿಫ್ರೆನ್ಸ್ ಏನಾಗ್ತದಪ್ಪ ಅಂದ್ರೆ, ಸೊ ಇವೆಲ್ಲ ಒಂದು CH2 ಯೂನಿಟ್ ಇಂದ ಏನಾಗ್ತೈತಿ ಡಿಫರ್ ಆಗ್ತಿರ್ತಾವೆ ಒಂದಕ್ಕಿಂತ ಒಂದು. ಸೊ ಇಟ್ ಇಸ್ ಆಲ್ಸೋ ಪಾಸಿಬಲ್ ದಟ್ ಅ ಕಂಪೌಂಡ್ ಕಂಟೈನ್ಸ್ 2 or more ಐಡೆಂಟಿಕಲ್ ಆರ್ ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ಸ್. ದಿಸ್ ಗಿವ್ಸ್ ಟು ಪಾಲಿಫಂಕ್ಷನಲ್ ಕಂಪೌಂಡ್ಸ್. ಸೊ ಈಗ ಒಂದು ಎಕ್ಸಾಂಪಲ್ ನೋಡ್ರಿ ಸದ್ದ. ಸೊ ಜಸ್ಟ್ ಫಾರ್ ಇದನ್ನು ತಿಳಿಸ್ಲಿಕ್ಕೋಸ್ಕರ ಜನರಲ್ ಆಗಿ ಹೇಳ್ತೀನಿ ನಾನು. ಸೊ ಈಗ ನಾವು ಆಲ್ಕೆನ್ಸ್ ಅನ್ನ ಕನ್ಸಿಡರ್ ಮಾಡ್ಕೊಡ್ರಿ. ಸೊ ಈ ಆಲ್ಕೆನ್ಸ್ದು ಜನರಲ್ ಫಾರ್ಮುಲಾ ಏನಿದೆಯಪ್ಪ ಅಂತಂದ್ರೆ CnH2n+2 ಐತಿ. ಹೌದಾ, ಎವ್ರಿ ಒನ್ ನೋಸ್ ಇಟ್. ಇದು ನಾನು 1 ಹಾಕಿದ್ದೀನಿ ಅಂತ ಅನ್ಕೊಂಡ್ಬಿಡ್ರಿ. ಪುಟ್ n = 1. ಸೊ ಅವಾಗ ಏನಾಗ್ತೈತಿ C1 2 × 1 1 +2 ಏನಾಗ್ತೈತಿ CH4 ಆಗ್ತದೆ, ಮೀಥೇನ್ ಗ್ರೂಪ್ ಆಗ್ತೈತಿ. ಎಮ್ ಐ ರೈಟ್? ನೆಕ್ಸ್ಟ್ ಈಥೇನ್ ನೋಡ್ರಿ. ಸೊ ಈಥೇನ್ ಒಳಗಡೆ ಏನಾಗ್ತೈತಿ C2H6. ಇಲ್ಲಿ 2 ಆಯ್ತು ಅಂದ್ರೆ 2 × 2 4 +2 = 6. ಸೊ ಈ C2H6 ದಾಗ ನಾನು ಏನಾದ್ರು CH1 ಮೈನಸ್ ಮಾಡಿದಂತ ಏನಾದ್ರು ತಿಳ್ಕೊಳ್ರಿ. 6 - 4 = ಏನಾಗ್ತೈತಿ 2. ಕಾರ್ಬನ್ ಅಂದ್ರೆ 1 ಕಾರ್ಬನ್ ಉಳಿತೈತಿ. ಸೊ ಏನಾದಲ್ಲಿ 1 CH2 ಗ್ರೂಪ್ ಡಿಫರ್ ಐತಿ. ಸೊ ಇಲ್ಲಿ ನೋಡ್ರಿ CH2 ಗ್ರೂಪ್ ಬಗ್ಗೆ ಡಿಫರ್ ಐತಿ. ಇಲ್ಲಿ ಕೂಡ ಏನಾಗ್ತೈತಿ CH2. ಸೊ ಒಂದಕ್ಕಿಂತ ಒಂದೇನೈತಿ CH2 ಗ್ರೂಪ್ ಇಂದ ಡಿಫರ್ ಆಗ್ಲಿಕ್ಕತ್ತೈತಿ. ಹೌದಾ, ಸೊ ಇದು ಯಾವ್ದು ಫಂಕ್ಷನಲ್ ಗ್ರೂಪ್ ಆಗ್ತೈತಿ? ಆಲ್ಕೇನ್ ಫಂಕ್ಷನಲ್ ಗ್ರೂಪ್ ಆಗ್ತಾವ. ನೆಕ್ಸ್ಟ್ ಇದೇ ರೀತಿ ಆಲ್ಕೇನ್ಸ್ ಬರ್ತೈತಿ, ಆಲ್ಕೈನ್ಸ್ ಬರ್ತಾವು, ಇದೇ ರೀತಿ ಆಲ್ಕೋಹಾಲ್ ಬರ್ತಾವು. ಸೊ ಏನೇ ಡಿಫ್ರೆನ್ಸ್ ಆದ್ರೂ ಸೊ ಕಂಪೌಂಡ್ಸ್ ಏನಾಗಿರ್ತಾವ, ಸೊ ದೀಸ್ ಆರ್ ಗೋಯಿಂಗ್ ಟು ಡಿಫರ್ ಬೈ CH2 ಯೂನಿಟ್ ಮಾಲಿಕ್ಯುಲರ್ ಫಾರ್ಮುಲಾ. ಹೌದಾ, ಸೊ ಇಂಥವಕ್ಕೆ ಏನು ಕರೀತಾರೆ ಅಂತಂದ್ರೆ ಹೋಮೋಲಾಗಸ್ ಸೀರೀಸ್ ಅಂತ ಕರೀತಾರೆ. ಈ ರೀತಿ ಫಂಕ್ಷನಲ್ ಗ್ರೂಪ್ಸ್ ಬರ್ತಾವೆ. ಫಂಕ್ಷನಲ್ ಗ್ರೂಪ್ ಅಂದ್ರೆ ಏನಂತ ತಿಳ್ಕೊಂಡ್ರಿ, ಅದನ್ನ ಡಿವೈಡ್ ಕೂಡ ಮಾಡಿ ತಿಳ್ಕೊಂಡ್ರಿ. ಯಾವ ರೀತಿ ನಾವು ಆರ್ಗ್ಯಾನಿಕ್ ಕಂಪೌಂಡ್ಸ್ನ ಕ್ಲಾಸಿಫಿಕೇಶನ್ ಮಾಡಿ ತಿಳ್ಕೋಬಹುದು. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಟ್ರೈ ಟು ಫೋಕಸ್ ಆನ್ ವಾಟ್, ಹೌ ಡು ವಿ ನೇಮ್ ದೀಸ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಹೌದಾ, ಸೊ ಫಸ್ಟ್ ಒನ್ ಇಸ್ ಬೇಸ್ಡ್ ಆನ್ IUPAC. ಸೊ IUPAC ಅಂದ್ರೆ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಸೊ ಇದೊಂದು ಇಂಟರ್ನ್ಯಾಷನಲ್, ಇದೊಂದು ಯೂನಿಯನ್ ಇದೆ. ಹೌದಾ, ಸೊ ಏನು ಮಾಡ್ತಾರೆ ಅವರು, ಕಂಪೌಂಡ್ಸ್ಗೆ ಬೇರೆ ಬೇರೆ ಹೆಸರಿಂದ ಕರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಒಂದು ಕಂಪೌಂಡ್ ನಮ್ಮ ದೇಶದ ಕಂಡುಹಿಡಿದಿರ್ತಕೊಂಡ್ಬಿಟ್ರಿ, ಸೊ ಇವರೊಂದು ಹೆಸರು ಕೊಡ್ತಾರೆ. ಆಮೇಲೆ ಅದನ್ನ ಬೇರೆ ದೇಶದಾಗೂ ಕಂಡುಹಿಡಿರ್ಬೋದು ಎಟ್ ಎ ಟೈಮ್. ಸೊ ಅವರು ಇನ್ನೊಂದು ಹೆಸರು ಇಡ್ತಾರೆ. ಅವಾಗ ಏನಾಗ್ತೈತಿ, ಒಂದೇ ಕಂಪೌಂಡಿಗೆ ನಾನಾ ಥರ ಕರೀದಿಂದ ಏನಾಗ್ತೈತಿ, ಒಮ್ಮೊಮ್ಮೆ ಕನ್ಫ್ಯೂಷನ್ ಆಗ್ಬೋದು. ಅದಕ್ಕೆ ಏನು ಮಾಡ್ತಾರೆ, ಸೊ ಒಂದು ಕಮಿಟಿ ಶೇರ್ ಮಾಡ್ಕೊಂಡು ಏನು ಮಾಡ್ತಾರೆ, ಸೊ ಒಂದು ಸೆಟ್ ರೂಲ್ಸನ್ನು ರೆಡಿ ಮಾಡ್ಕೊಳ್ತಾರೆ. ಹೌದಾ, ರೂಲ್ಸನ್ನು ರೆಡಿ ಮಾಡ್ಕೊಂಡು ಏನು ಮಾಡ್ತಾರೆ, ಒಂದು ಕಂಪೌಂಡಿಗೆ ಸೊ ಇಂಟರ್ನ್ಯಾಷನಲ್ಲಿ ಒಂದು ನೇಮನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಅದೇನು ಕರೀತಾರೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಅಪ್ಲೈಡ್ ಕೆಮಿಸ್ಟ್ರಿ. ಇದು IUPAC ನಾಮೆನ್ಕ್ಲೇಚರ್ ಅಂತ ಕರೀತಾರೆ ಕಾಮನ್ ಆಗಿ. ಏನದು IUPAC ಅಥವಾ IUPAC ನಾಮೆನ್ಕ್ಲೇಚರ್. ಸೊ ಯಾವ ರೀತಿ ಆದರೂ ಓದ್ಬೋದು. ರೈಟ್, ವಿ ವಿಲ್ ಡಿಸ್ಕಸ್ ಅಬೌಟ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.